ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನಮಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಎಲ್ಲಾ ತಾಯಂದಿರು, ಗರ್ಭಿಣಿಯರು, ಜೊತೆಗೆ ಯಾರ್ಯಾರು ಮಕ್ಕಳನ್ನ ಹೊಂದಿದಿರೋ ನೀವೆಲ್ಲರೂ ನೋಡಲೇಬೇಕಾದಂತಹ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅಧ್ಯಯನ ಸಾಕಷ್ಟು ರೀತಿಯಾಗಿ ನಾವು ಯೋಚನೆ ಮಾಡಬೇಕಾದಂತಹ ಶಾಕಿಂಗ್ ಭಯಾನಕವಾದಂತಹ ವಿಚಾರವನ್ನ ಇದೀಗ ಬಯಲಿಗೆ ಎಳೆದಿದೆ. ಯಾರು ತಾಯಿಯ ಎದೆ ಹಾಲನ್ನು ಕುಡಿಸ್ತಾರೋ ಅವರಂತೂ ಖಂಡಿತ ನೀವು ನೋಡಲೇಬೇಕು. ಕಾರಣ, ತನ್ನ ಮಕ್ಕಳಿಗೆ ತಾಯಿಯ ಎದೆ ಹಾಲು ಅಂತ ಹೇಳಿದ್ರೆ ಅದು ಅಮೃತಕ್ಕೆ ಸಮಾನ ಅಂತ ನಾವು ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ತಾಯಿಯ ಎದೆ ಹಾಲನ್ನ ಕುಡಿಸುವಂತಹ ಸಂದರ್ಭದಲ್ಲಿ ಅದರಲ್ಲಿ ವಿಷಕಾರಕ ಅಂಶ ಪತ್ತೆಯಾದ್ರೆ ಹೇಗಿರಬೇಡ. ಹಾಗಾದ್ರೆ ಯುರೇನಿಯಂ ಅಂಶ ಪತ್ತೆಯಾಗಿದ್ದು ಎಲ್ಲಿ? ತಾಯಿಯ ಎದೆ ಹಾಲಿನಲ್ಲಿ. ಈ ಒಂದು ಯುರೇನಿಯಂ ಅಂಶ ಪತ್ತೆಯಾದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮಕ್ಕಳಿಗೆ, ಅದರಿಂದ ಏನೆಲ್ಲ ತೊಂದರೆಗಳು ಕಾಣಿಸಿಕೊಂಡಿದೆ, ಆ ಅಧ್ಯಯನ ಬಿಚ್ಚಿಟ್ಟಂತಹ ಸ್ಫೋಟಕ ಮಾಹಿತಿ ಏನು, ಶಾಕಿಂಗ್ ವಿಚಾರ ಏನು, ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಮುಖವಾಗಿ ನಮ್ಮ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮಗೆ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಅದೇ ರೀತಿಯಾಗಿ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಮಾಹಿತಿಗಳು ಲಭ್ಯ ಆಗತ್ತೆ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ತಾಯಿಯ ಎದೆ ಹಾಲು ಅಂತ ಹೇಳಿದ್ರೆ ಅಮೃತಕ್ಕೆ ಸಮಾನ. ಇಂತಹ ಸಂದರ್ಭದಲ್ಲಿ ತಾಯಿಯ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಇದೀಗ ಪತ್ತೆಯಾಗಿದೆ. ಅದು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಬಿಹಾರದ 6 ಜಿಲ್ಲೆಗಳಲ್ಲಿ ಒಂದು ಅಧ್ಯಯನವನ್ನ ನಡೆಸಲಾಗುತ್ತೆ. ಬಿಹಾರದ 6 ಜಿಲ್ಲೆಗಳಲ್ಲಿ 17ರಿಂದ 35 ವರ್ಷ ವಯಸ್ಸಿನ ಹೆಣ್ಮಕ್ಳಿಗೆ ಈ ಒಂದು ಎದೆ ಹಾಲು ಕುಡಿಸುವಂತಹ ತಾಯಂದಿರ ಮೇಲೆ ಒಂದು ಅಧ್ಯಯನವನ್ನ ನಡೆಸಲಾಗುತ್ತೆ. ಈ ಅಧ್ಯಯನದಲ್ಲಿ ಆಲ್ಮೋಸ್ಟ್ 40 ತಾಯಂದಿರನ್ನು ಕೂಡ ಈ ಒಂದು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆ ಪರೀಕ್ಷೆಯಲ್ಲಿ ಭಯಾನಕ ಅಂಶಗಳು ಬಯಲಿಗೆ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, 6 ಜಿಲ್ಲೆಗಳಲ್ಲಿ ಏನು ಇದೀಗ ತಾಯಂದಿರನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ಆ ಎಲ್ಲಾ ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಇರೋದು ಬೆಳಕಿಗೆ ಬಂದಿದೆ. ತಾಯಿಯ ಎದೆ ಹಾಲಿನ ಮೂಲಕ ಮಕ್ಕಳ ದೇಹದ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಮಕ್ಕಳ ದೇಹವನ್ನ ಯುರೇನಿಯಂ ಅಂಶ ಈಗ ಸೇರಿಕೊಳ್ತಾ ಇದೆ ಅನ್ನುವಂತಹ ಒಂದು ಅಧ್ಯಯನ ಹೇಳಿರುವಂಥದ್ದು. ಈ ಅಧ್ಯಯನ ವೈಜ್ಞಾನಿಕವಾಗಿ ಆಗಿದ್ರೂ ಕೂಡ ಅದರ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಸಾಕಷ್ಟು ಆಘಾತ ಆಗತ್ತೆ. ಕಾರಣ, ತಾಯಿಯ ಎದೆ ಹಾಲಿಗೆ ಯಾವುದು ಕೂಡ ಸಮಾನ ಅಲ್ಲ. ಮಕ್ಕಳ ಪೋಷಕಾಂಶಗಳು ಸಿಗಬೇಕು ಅಂತ ಹೇಳಿದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ಒಂದು 3 ವರ್ಷದವರೆಗೂ ಕೂಡ ತಾಯಿಯ ಎದೆ ಹಾಲನ್ನು ಕುಡಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಎದೆ ಹಾಲಿನಲ್ಲಿ ಅಂತಹ ಪೋಷಕಾಂಶಗಳು ಸಿಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ಆದ್ರೆ ಅಂತಹ ಎದೆ ಹಾಲಿನಲ್ಲಿಯೇ ವಿಷಕಾರಕ ಅಂಶ ಇದೆ ಅಂತ ಹೇಳಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಜೊತೆಗೆ ಈ ಅಧ್ಯಯನ ಅನೇಕ ವಿಚಾರಗಳನ್ನ ಕೂಡ ಬಿಚ್ಚಿಟ್ಟಿದೆ. ಈ ಅಧ್ಯಯನದ ಪ್ರಕಾರ ಈ ಒಂದು ಯುರೇನಿಯಂ ಅಂಶ ಆ ಬಿಹಾರದ 6 ಜಿಲ್ಲೆಗಳಲ್ಲಿ ಏನು ಎಲ್ಲ ಹೆಣ್ಣು ಮಕ್ಕಳನ್ನ ಅಥವಾ ತಾಯಂದಿರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತಲ್ಲ, ಆಗ ಅದರಲ್ಲಿ ಎಲ್ಲಾ ತಾಯಂದಿರಲ್ಲೂ ಕೂಡ ಯುರೇನಿಯಂ ಅಂಶ ಇದ್ದಿರೋದು ಪತ್ತೆಯಾಗಿದೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಈ ಯುರೇನಿಯಂ ಅಂಶ ಏನು ಮಕ್ಕಳಲ್ಲಿ ಅವರ ದೇಹದ ಮೇಲೆ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ ಕ್ಯಾನ್ಸರೇತರ ಅನೇಕ ಆರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ. ಮುಂದೆ ಅದು ಮೂತ್ರಪಿಂಡದ ಸಮಸ್ಯೆಗಳಿಗೂ ಕಾರಣವಾಗುವಂತಹ ಸಾಧ್ಯತೆಗಳಿತ್ತು. ಜೊತೆಗೆ ಮಕ್ಕಳ IQ ಪವರ್ ಮೇಲೆ ಅದು ಪರಿಣಾಮವನ್ನ ಬೀರಿದೆ ಅನ್ನೋದನ್ನ ಈ ಅಧ್ಯಯನ ಹೇಳಿದೆ. ಇಂತಹ ಸಂದರ್ಭದಲ್ಲಿ ಕೇವಲ ಬಿಹಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ 18 ರಾಜ್ಯಗಳಲ್ಲೂ ಕೂಡ ಈಗ ಇಂತಹ ತಾಯಿ ಹಾಲಿನಲ್ಲಿ ಯುರೇನಿಯಂ ಅಂಶ ಇರೋದು ಪತ್ತೆಯಾಗಿದೆ. ಇದರಿಂದಾಗಿ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಹಾಗಿದ್ರೆ ಈ ಯುರೇನಿಯಂ ಅಂಶ ಹೇಗೆ ಹೋಯಿತು ಅಂತ ನೋಡಿದ್ರೆ, ಅವರು ಕುಡಿತಾ ಇದ್ದಂತಹ ನೀರಿನಲ್ಲಿ ಆಗಿರಬಹುದು, ಅಥವಾ ನೀರಾವರಿಗೆ ಅಂತ ಹೇಳಿ ಬಳಕೆ ಮಾಡಿದಂತಹ ನೀರಾವರಿಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಾಗೆ ನೀರನ್ನ ಅಲ್ಲಿ ಬಳಕೆ ಮಾಡಲಾಗಿತ್ತು, ಅಥವಾ ಕೃಷಿಗೆ ಬಳಕೆ ಮಾಡಿದಂತಹ ನೀರಿನ ಜೊತೆಗೆ ಅಲ್ಲಿ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಲಾಗಿತ್ತು. ಅವೆಲ್ಲವೂ ಕೂಡ ಅಂತರ್ಜಲ ಮಟ್ಟದಲ್ಲಿ ಶೇಖರಣೆಗೊಂಡಂತಹ ಹಿನ್ನೆಲೆಯಲ್ಲಿಯೇ ಈ ಯುರೇನಿಯಂ ಅಂಶ ದೇಹದ ಒಳಗಡೆ ಹೋಗಿದೆ. ಹೆಣ್ಣು ಮಕ್ಕಳು ಕೂಡ ಅದನ್ನು ಬಳಕೆ ಮಾಡಿದ್ರಿಂದಾಗಿ ಗರ್ಭಿಣಿಯರಲ್ಲೂ ಅಥವಾ ತಾಯಿ ಹಾಲನ್ನು ಕುಡಿಸುವಂತಹ ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಒಂದು ಯುರೇನಿಯಂ ಅಂಶ ಅವರಲ್ಲಿ ಬೆಳಕಿಗೆ ಬಂದಿದೆ ಅಥವಾ ಆ ಅಧ್ಯಯನದಿಂದ ಗೊತ್ತಾಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಒಂದು ಆಘಾತಕಾರಿಯ ವಿಚಾರ ಅಂತಲೇ ನಾವು ಹೇಳಬೇಕಾಗತ್ತೆ. ಇದರಿಂದಾಗಿ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದಕ್ಕಾಗಿಯೇ ಇದೀಗ ಈ ಒಂದು ಯುರೇನಿಯಂ ಅಂಶ ಎಲ್ಲೆಲ್ಲಿ ಇದೆ, ಯಾವ ಕಾರಣಕ್ಕಾಗಿ ಇದೊಂದು ವಿಷಕಾರಕ ಕಿರಣಗಳನ್ನು ಇದರಲ್ಲಿ ಇದೆ ಅನ್ನೋದರ ಬಗ್ಗೆ ಕೂಡ ಅಧ್ಯಯನವನ್ನು ನಡೆಸುವ ಸಂದರ್ಭದಲ್ಲಿ ಇದೀಗ ಈ ಒಂದು ಅಧ್ಯಯನದಿಂದ ಮಕ್ಕಳ ಮೇಲೆ ಪರಿಣಾಮ ಬಿದ್ದಿದೆ ಅನ್ನೋದು ಗೊತ್ತಾಗಿದ್ದು ಮಾತ್ರ ಅಲ್ಲ,
ಈ ಒಂದು ಎದೆ ಹಾಲಿನಲ್ಲೇ ಇಂತಹ ಯುರೇನಿಯಂ ಅಂಶ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರಬೇಕು, ಅಂತರ್ಜಲ ಮಟ್ಟ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ವಿಷಕಾರಕವಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ನಾನು ಆಗಲೇ ಹೇಳಿದಾಗೆ ದೇಶದ 18 ರಾಜ್ಯಗಳ ಅನೇಕ 151 ಜಿಲ್ಲೆಗಳಲ್ಲೂ ಕೂಡ ಇಂತಹ ಒಂದು ಯುರೇನಿಯಂ ಅಂಶ ಇದೀಗ ನೀರಿನಲ್ಲಿ ಇರುವುದು ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ಕಡೆ ಕೂಡ ಈಗ ಜಾಗೃತಿಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತಹ ಅವಶ್ಯಕತೆ ಇದೆ. ಇಲ್ಲದಿದ್ರೆ ತಾಯಿಯ ಎದೆ ಹಾಲೇ ಮಕ್ಕಳಿಗೆ ವಿಷ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇಂತಹ ರೀತಿಯಾಗಿ ನೀರು ಕೂಡ ಮಾಲಿನ್ಯಗೊಂಡಿರೋದು ಇದೀಗ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿದೆ. ಸರ್ಕಾರಗಳು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.